ಈ ಗಲಾಟೆಯಲ್ಲಿ ಆದ ನಂತರ ಸ್ವಲ್ಪ ಈಗ ಸದ್ಯಕ್ಕೆ ನೀರವ ಮೌನ ಇದೆ ಆ ಊರಿನಲ್ಲಿ ನಾಗಮಂಗಲದಲ್ಲಿ. ನಿನ್ನೆ ಒಂದು 5 ದಿನಗಳ ಹಿಂದೆ ಏನೇನಾಯ್ತು ಅದಾದ ನಂತರ ಒಂದಷ್ಟು ಸತ್ಯಶೋಧನೆ ಅದಿದು ಆಯ್ತು. ಆದ್ರೆ ಈಗ ನಾಗಮಂಗಲದಲ್ಲಿ ಈಗ ಗಣಪತಿ ಹಬ್ಬ ಸಂಭ್ರಮದಲ್ಲಿದ್ದಂತ ಜನರು ಮೌನವಾಗಿದ್ದಾರೆ. ಗಲಭೆ ಸಂಬಂಧ ಬಂಧನ ಭೀತಿ ಇದೆ. ಒಂದಷ್ಟು ಯುವಕರು ಊರು ಬಿಟ್ಟಿದ್ದಾರೆ. ರಸ್ತೆಗಳೆಲ್ಲ ಖಾಲಿ ಬಿಕೋ ಅಂತಿರುವಂತ ಬದ್ರಿಕೊಪ್ಪಲು ವಾರ ಕಳೆದ್ರೂ ಕೂಡ ಗ್ರಾಮದತ್ತ ಯುವಕರು ಮುಖ ಮಾಡ್ತಿಲ್ಲ. ಅಂದ್ರೆ ಯಾಕೆ ನಾವು ಈ ಘಟನೆಯಲ್ಲಿ ಭಾಗವಹಿಸ್ತೇನೋ ಕೂಡ ಎಳ್ಕೊಂಡು ಹೋಗ್ಬೋದು ನಮ್ಮನ್ನ ಅನ್ನೋ ಭಯ ಕೆಲವರಿಗಿದೆ. ಕೆಲವರು ಮಾಡುವಂತ ಕಿಡಿಗೇಡಿತನದಿಂದ ಇಡೀ ಊರೇ ನೋಡಿ ಇಂಥ ಪರಿಸ್ಥಿತಿಗೆ ಬರುತ್ತೆ. ಅಲ್ಲಿಂದಲೇ ನಾವು ನೋಡ್ತಾ ಇದ್ವಿ ನಿನ್ನೆ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಆಗುವಾಗ್ಲೂ ಕೂಡ ಸ್ವಲ್ಪ ದೂರದಲ್ಲೇ ಹಿಂದೂ ಮುಸ್ಲಿಮರು ಚೆನ್ನಾಗಿದ್ರು. ಅವ್ರಿಗೆ ಸಿಹಿ ಇವ್ರು ಹಂಚೋದು, ಅವ್ರ ಮೆರವಣಿಗೆ ಬರಬೇಕಾದ್ರೆ ಇವರು ಪಾನೀಯಗಳನ್ನು ಕೊಡೋದು ಅಂತದಿತ್ತು. ಆದ್ರೆ ಇಲ್ಲಿ ಆಗಿರುವಂತ ಘಟನೆಯ ನಂತರ ಇಡೀ ಊರು ಖಾಲಿಯಾಗಿದೆ, ಮೌನ ಇದೆ. ಅಲ್ಲಿ ಬಹಳಷ್ಟು ಯುವಕರು ಊರು ಬಿಟ್ಟು ಹೋಗಿದ್ದಾರೆ. ನಮ್ಮ ಮಂಡ್ಯದ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬದ್ರಿಕೊಪ್ಪಲ್ನಿಂದ. ಬನ್ನಿ ನೋಡೋಣ. ಗಣೇಶನ ಗಲಾಟೆಯಿಂದಾಗಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿತ್ತು. ಈ ಒಂದು ಗಲಭೆಯ ಕೇಂದ್ರ ಬಿಂದು ಅಂದ್ರೆ ಬದ್ರಿಕೊಪ್ಪಲು ಗ್ರಾಮ. ಇದೀಗ ಗ್ರಾಮದಲ್ಲಿ ನೀರವ ಮೌನ. ಗ್ರಾಮದಲ್ಲಿರುವಂತಹ ಯುವಕರು ಊರನ್ನ ತೊರೆದು ಇದುವರೆಗೂ ಕೂಡ ಗ್ರಾಮಕ್ಕೆ ವಾಪಸ್ ಬಂದಿಲ್ಲ. ಒಂದು ವಾರ ಕಳೀತಾ ಇದೆ. ಇದೀಗ ನಾನು ಆ ಒಂದು ಗ್ರಾಮದಲ್ಲಿದ್ದೀವಿ. ನೋಡ್ಬೋದು, ಈ ಒಂದು ಗ್ರಾಮದಲ್ಲಿಯೇ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಪ್ರತಿಷ್ಠಾಪನೆಯನ್ನ ಮಾಡಿ 5ನೇ ದಿನದ ಹಿನ್ನೆಲೆಯಲ್ಲಿ ಒಂದು ವಿಸರ್ಜನೆ ಮಾಡಕ್ಕೆ ತೆರಳಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಗಲಾಟೆ ಆಯಿತು. ಆ ನಂತರದಲ್ಲಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿತ್ತು. ಇದೇ ಬದ್ರಿಕೊಪ್ಪಲು ಗ್ರಾಮ ಇದೀಗ ನೀರವ ಮೌನ ಆವರಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಂದಿಯನ್ನ ಈ ಒಂದು ಗ್ರಾಮದಲ್ಲಿ ಬಂಧಿಸಿ ಜೈಲಿಗಟ್ಟುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ ನಂತರದಲ್ಲಿ ಬಂಧನದ ಭೀತಿಯಲ್ಲಿ ಸಾಕಷ್ಟು ಈ ಗ್ರಾಮದ ಯುವಕರಾಗಿರ್ಬೋದು, ಕೆಲವೊಂದಿಷ್ಟು ವ್ಯಕ್ತಿಗಳು ಗ್ರಾಮವನ್ನ ತೊರೆದಿದ್ದಾರೆ. ಒಂದು ವಾರ ಕಳೀತಾ ಇದೆ. ಇದುವರೆಗೂ ಕೂಡ ಗ್ರಾಮಕ್ಕೆ ಬರುವಂತದ್ದು, ಆ ಮನೆಗಳಿಗೆ ಬರುವಂತ ಕೆಲಸವನ್ನ ಮಾಡುವ ಧೈರ್ಯವನ್ನ ಯುವಕರು ಮಾಡ್ತಾ ಇಲ್ಲ. ಈ ಒಂದು ಗ್ರಾಮಕ್ಕೆ ಬಂದ್ರೆ ತಮ್ಮ ಮನೆಗಳಿಗೆ ಬಂದ್ರೆ ಮತ್ತೆ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಮಾಡಬಹುದು. ಯಾಕಂದ್ರೆ ಈಗಾಗಲೇ FIR ನಲ್ಲಿ 150ಕ್ಕೂ ಹೆಚ್ಚು ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಆ ಒಂದು ಹೆಸರುಗಳಲ್ಲಿ ನಮ್ಮ ಹೆಸರು ಕೂಡ ಇರಬಹುದು. ಬಂದಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗಟ್ಟುವಂತ ಕೆಲಸವನ್ನು ಕೂಡ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಮದ ಯುವಕರುಗಳೆಲ್ಲರೂ ಕೂಡ ಗ್ರಾಮವನ್ನ ತೊರೆಯೋದ್ರ ಜೊತೆಗೆ ಒಂದು ವಾರ ಕಳೆದ್ರೂ ಕೂಡ ಗ್ರಾಮಕ್ಕೆ ಬಂದಿಲ್ಲ. ಈ ಒಂದು ರಸ್ತೆಯನ್ನು ಕಾಣಿಸ್ತಾ ಇದೆ. ಈ ಒಂದು ರಸ್ತೆಯಲ್ಲಿಯೇ ಆ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆಯನ್ನ ಅವತ್ತು ಮಾಡಿದ್ದು. 5 ದಿನಗಳ ನಂತರದಲ್ಲಿ ವಿಸರ್ಜನೆಗೆ ತೆರಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಗಲಾಟೆ ಕೂಡ ಆಯಿತು. ಆ ನಂತರದಲ್ಲಿ ಇದೀಗ ಗ್ರಾಮದಲ್ಲಿ ಏನು ಬೃಹತ್ ಆದಂತಹ ಒಂದು ಪೆಂಡಲ್ ಹಾಕಿದ್ರು. ಆ ಪೆಂಡಲ್ ಅನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡಿರುವಂತದ್ದು. ಒಟ್ಟಾರೆ ಹೇಳುವಂತದ್ದಾದ್ರೆ ಗಣೇಶನ ಗಲಾಟೆಯಿಂದಾಗಿ ಗ್ರಾಮವನ್ನ ತೆರೆದಂತ ಯುವಕರು ಬಂಧನದ ಭೀತಿಯಲ್ಲಿ ಒಂದು ವಾರ ಕಳೆದ್ರು ಕೂಡ ವಾಪಸ್ ತಮ್ಮ ಗ್ರಾಮಗಳಿಗೆ ತೆರಳೋದಕ್ಕೂ ಕೂಡ ಮನಸ್ಸನ್ನು ಮಾಡಿಲ್ಲ. ಕುಟುಂಬಸ್ಥರು ಕೂಡ ಸಾಕಷ್ಟು ಆತಂಕದಲ್ಲಿ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ.